ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ವೆಜ್ ಕಬಾಬ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ವೆಜ್ ಕಬಾಬ್ ಅನ್ಬೋದು ಅಥವಾ ವೆಜ್ ಟಿಕ್ಕಿ ಕೂಡ ಅಂತ ಕರಿಬೋದು. ಆಲೂಗಡ್ಡೆ, ಬಟಾಣಿ ಹಾಗೂ ಸೋಯಾ ಜಂಕ್ಸ್ನ ಕಬಾಬ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತದೆ. ಸೋಯಾ ಜಂಕ್ಸಲ್ಲಿ ಹೈ ಪ್ರೋಟೀನ್ ಕೂಡ ಇರುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಬಾಯ್ಲ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ, ಕಡಲೆ ಹಿಟ್ಟು, ಸೋಯಾ ಜಂಕ್ಸ್ನ ಬೇಬಿ ಸೋಯಾ ಜಂಕ್ಸ್ನ ಬಾಯ್ಲ್ ಮಾಡಿ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡಿದ್ದೆ. ಕುಕ್ಕಿಂಗ್ ಆಯಿಲ್, ಸಣ್ಣಗೆ ಹೆಚ್ಕೊಂಡಿದ್ದ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಉಪ್ಪು, ಖಾರದ ಪುಡಿ, ಧನಿಯಾ ಹಾಗೂ ಗರಂ ಮಸಾಲ ಹಾಗೂ ಅರಿಶಿನ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಆಲೂಗಡ್ಡೆನ ತುರ್ಕೊಳ್ಳೋಣ. ದಪ್ಪ ಆಲೂಗಡ್ಡೆ ತುರ್ಕೊಂಡಿದ್ದೆ. ಈಗ ಬಟಾಣಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೋಲ್ ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ತರ್ತರಿಯಾಗಿ ರುಬ್ಕೊಂಡಿದ್ದೆ. ಇದನ್ನು ಆಲೂಗಡ್ಡೆಗೆ ಸೇರಿಸ್ಕೊಳ್ಳೋಣ. ಈಗ ಸೋಯಾ ಜಂಕ್ಸ್ನು ಕೂಡ ತರ್ತರಿ ರುಬ್ಕೊಳ್ಳೋಣ. ನೀರು ಹಾಕ್ತೀರಾ ನೋಡಿ. ಸೋಯಾ ಜಂಕ್ಸ್ನು ತರ್ತರಿ ರುಬ್ಕೊಂಡಿದ್ದೆ. ಇದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಎಲ್ಲ ರುಬ್ಕೊಂಡು ಮಿಕ್ಸಿ ಜಾರಲ್ಲಿ ಎಲ್ಲ ಆಲೂಗಡ್ಡೆ, ಬಟಾಣಿ ಮತ್ತು ಸೋಯಾ ಜಂಕ್ಸ್ನ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಖಾರದ ಪುಡಿ, ಧನಿಯಾ, ಅರಿಶಿನ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಬೈಂಡಿಂಗ್ಗೆ ಕಡಲೆ ಹಿಟ್ಟು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ. ಈಗ ಕೈಗೆ ಒಂಚೂರು ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡು ಉಂಡೆ ಕಟ್ಕೊಳ್ಳೋಣ. ನೋಡಿ, ಈ ರೀತಿ ಟಿಕ್ಕೆ ಶೇಪಲ್ಲಿ ಆದರೂ ಮಾಡ್ಕೋಬೋದು. ಯಾವ ಶೇಪ್ ನಿಮ್ಗೆ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಮಾಡ್ಕೋಬೋದು. ಒಲೆ ಮೇಲೆ ತವಾ ಇಟ್ಕೊಂಡಿದೆ. ಸೊ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಸುತ್ತಲೂ. ಈಗ ಸೋಯಾ ಕಬಾಬ್ನ ಇದ್ರ ಮೇಲೆ ಇಟ್ಕೊಳ್ಳೋಣ. ಹಾಗೆ ಎಲ್ಲ ರೀತಿ ಉಂಡೆ ಕಟ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಎಲ್ಲನೂ ಟಿಕ್ಕಿ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊಂಡಿದೆ. ಎಣ್ಣೆಲಿ ಫ್ರೈ ಆಗಲಿ. ಈಗ ಮಗ್ಚಾಕೋಣ. ಈಗ ಎಣ್ಣೆ ಹಾಕ್ಕೊಳ್ಳೋಣ ಸುತ್ತಲೂ. ಸೊ ಎರಡು ಕಡೆಯೂ ಚೆನ್ನಾಗಿ ಬ್ರೌನ್ ಕಲರ್ಗೆ ಫ್ರೈ ಆಗಲಿ. ನೋಡಿ, ಒಂದು ಕಡೆ ಚೆನ್ನಾಗಿ ಬ್ರೌನಾಗಿ ಫ್ರೈ ಆಗಿದೆ, ಮತ್ತೊಂದು ಕಡೆನೂ ಹಾಗೆ ಆಗಲಿ. ಈಗ ಫ್ರೈ ಆಗಿದೆ. ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಹೈ ಪ್ರೋಟೀನ್ ಇರುವ ಸೋಯಾ ಜಂಕ್ಸ್ ಕಬಾಬ್ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಮತ್ತು ಹಾಲು, ಬಟಾಣಿ ಕೂಡ ಆ್ಯಡ್ ಮಾಡಿದೆ. ಒಳ್ಳೆ ಫೈಬರ್ ಕೂಡ ಇರುತ್ತದೆ. ಕಡಿಮೆ ಎಣ್ಣೆ ಬಳಸಿ ಕಬಾಬ್ ಕೂಡ ಮಾಡ್ಕೋಬೋದು. ಕಬಾಬ್ ಅಥವಾ ಟಿಕ್ಕಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತದೆ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತದೆ. ಅದರಲ್ಲೂ ಸಂಜೆ ಟೀ ಅಥವಾ ಕಾಫಿ ಟೈಮಲ್ಲಿ ಮಾಡಿಕೊಂಡ್ರೆ ಟೀ ಮತ್ತು ಕಾಫಿ ಜೊತೆ ಸವಿಯಲು ಕೂಡ ಸೂಪರಾಗಿರ್ತದೆ. ಇದ್ರ ಜೊತೆ ಸವಿಯಲು ಟೊಮೊಟೊ ಸಾಸು ಅಥವಾ ಚಟ್ನಿ ಹಾಗೆ ಕೂಡ ಸೇವಿಸ್ಬೋದು. ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಟೊಮೊಟೊ ಸಾಸ್ ಜೊತೆ. ತುಂಬ ಚೆನ್ನಾಗಿದೆ. ಹಾಗೆ ಕೂಡ ತಿಂದು ನೋಡ್ತೀನಿ.
ತುಂಬಾ ಸೂಪರಾಗಿ ಬಂದಿದೆ, ಯಮ್ಮಿ ಆಗಿದೆ. ನೀವು ಕೂಡ ಮನೇಲಿ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತದೆ. ಎಲ್ಲರೂ ಪದೇ ಪದೇ ಈ ಸ್ನ್ಯಾಕ್ಸ್ನ ಮಾಡಿ ತಿಂತೀರಾ. ಈ ಸೋಯಾ ಹಾಲು ಬಟಾಣಿ ಕಬಾಬ್ ಅಥವಾ ಟಿಕ್ಕಿ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸೋದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.